ನಮಸ್ಕಾರ. ನಾನು ಇತ್ತೀಚೆಗೆ ನಡೆದ ಉಗ್ರರ ದಾಳಿಯನ್ನ ತೀವ್ರವಾಗಿ ಖಂಡಿಸ್ತೀನಿ. आप बोले ना मुझे क्या बोलते भेलपुरी खा रहे थे, मेरा पति साइड में था, एक इंसान है उसने उसको गोली मार दी. यहाँ पे उसने बोला कि शायद मुस्लिम नहीं है, उसने उसको गोली मार दी. नहीं आप टेंशन मत लो. अब बेटा आप यहाँ पे रहो, हम साथ में. मैडम ये जो भीड़ सब है प्रेसिडेंट, आप टेंशन मत लो. मेरे पति का बचा लो. हम बचा देगा, कोई बात नहीं. बेहतर करेंगे. प्लीज भगवान के लिए बचा लो. जब समझ युवा डिजाइन किया है. ठीक है हम बचा देंगे. आप टेंशन मत लो. मैं आ रहा हूँ. मैं कहाँ पे आपका ये हस्बैंड? क्या हुआ इसको, क्या हुआ? Please ask for help. We don't need. Okay, don't worry. You okay? You need a water, sir? Just ask for help. Okay, you first you give the hands water. Drop of water. Take a drop of water, sir, please. ವಸುಧೈವ ಕುಟುಂಬಕಂ ಅಂತಂದ್ರೆ ಈ ಭೂಮಿ ಮೇಲೆ ಇರ್ತಾ ಇರೋ ನಾವೆಲ್ಲರೂ, ಪ್ರತಿಯೊಬ್ಬರು, ಇಡೀ ಜಗತ್ತೇ ಒಂದು ಕುಟುಂಬ ಅಂತ. ಅದನ್ನ ಇನ್ನೂ ಕೆಲವರು ಅರ್ಥ ಮಾಡಿಕೊಳ್ಳದೆ ಇರೋದು ನಿಜಕ್ಕೂ ದುರಂತನೇ. ಅವರಿಗೆ ಧೈರ್ಯ ಇದ್ರೆ ನಮ್ಮನ್ನ ಯುದ್ಧ ಭೂಮಿಯಲ್ಲಿ ಎದುರಿಸಲಿ. ಅದು ಬಿಟ್ಟು ನಿರಪರಾಧಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಅದು ಹೇಡಿತನನೇ. ನಮ್ಮ ಭಾರತ ಸರ್ಕಾರ ಅತಿ ಶೀಘ್ರದಲ್ಲೇ ಈ ಉಗ್ರರನ್ನ ಬಂಧಿಸಿ ಅವರಿಗೂ ಅವರ ಆಲೋಚನೆಗೂ ಇತಿಹಾಸಕ್ಕೋಸ್ಕರ ಪಾಠ ಕಲಿಸಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಹಿಂದೂ ಧರ್ಮ ಏನು ಹೇಳಿಕೊಡುತ್ತೆ ಅಂತಂದ್ರೆ, ಒಂದು ಕೈಯಲ್ಲಿ ಗುಲಾಬಿ ಹೂ, ಇನ್ನೊಂದು ಕೈಯಲ್ಲಿ ಆಯುಧ. ಅಂತಂದ್ರೆ ಮೊದಲು ನಾವು ಪ್ರೀತಿ ತೋರಿಸ್ತೀವಿ, ಆದರೆ ನಮ್ಮ ಮೇಲೆ ಹಲ್ಲೆ ಆದರೆ ನಾವು ನಮ್ಮನ್ನ ಕಾಪಾಡಿಕೊಳ್ಳಬೇಕು. ಹಾಗೆಯೇ ನಾನು ನಮ್ಮ ಕಾಶ್ಮೀರದ ಬಂಧುಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಅತ್ಯಂತ ಸುಂದರವಾಗಿರ್ತಕ್ಕಂಥ, ಸ್ವರ್ಗೀಯವಾಗಿರ್ತಕ್ಕಂಥ, ದೇಶದ ಕಿರೀಟವಾಗಿರ್ತಕ್ಕಂಥ ನಮ್ಮ ಕಾಶ್ಮೀರಕ್ಕೆ ಈ ಉಗ್ರರು ಹೇಗೆ ಪ್ರವೇಶ ಮಾಡಿದ್ರು? ಅವರಿಗೆ ಯಾರ ಬೆಂಬಲ ಇದೆ? ಈಗ 1 ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ಕಾಶ್ಮೀರದ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಇದರಿಂದ ಯಾರಿಗೆ ನಷ್ಟ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಯಾವುದೋ ದ್ವೇಷ ಅಥವಾ ಭಿನ್ನಾಭಿಪ್ರಾಯ, ಭಿನ್ನ ಮತ ನಮ್ಮನ್ನ ದೂರ ಮಾಡೋದು ಬೇಡ. ಈಗಾಗಲೇ 1947ರ ವಿಭಜನೆಯ ದುರಂತದಲ್ಲಿ ನಾವು ಸಾಕಷ್ಟು ಅನುಭವಿಸಿದ್ದೀವಿ. ಈಗಲಾದರೂ ನಾವು ನಮ್ಮ ಇತಿಹಾಸದಿಂದ ಕಲಿಯೋಣ, ಒಬ್ಬರನ್ನೊಬ್ಬರು ಪ್ರೀತಿಸೋಣ.